ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ. ಇಂದಿನ ವಿಡಿಯೋದಲ್ಲಿ ನಾವು ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರು ಸಲ್ಲಿಸುವ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ. ಈ ದೂರು ನಾವು ನೇರವಾಗಿ ಪ್ರಧಾನಮಂತ್ರಿಗಳ ಪೋರ್ಟಲ್ ಮೂಲಕ ಸಲ್ಲಿಸಬಹುದು. ಅದು ಹೇಗೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ರಿಜಿಸ್ಟರ್ ಮತ್ತು ಯೂಸರ್ ಲಾಗಿನ್ ಅಂತ ಇರುತ್ತೆ. ನೀವು ಮೊದಲನೇ ಬಾರಿ ಈ ಪೋರ್ಟಲ್ನ ಯೂಸ್ ಮಾಡ್ತಾ ಇದ್ದರೆ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ನೇಮ್, ಜೆಂಡರ್, ಅಡ್ರೆಸ್ ಹಾಗೂ ಮೇಲ್ ID, ಫೋನ್ ನಂಬರ್ ಎಲ್ಲ ರಿಜಿಸ್ಟರ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಮೇಲ್ಗೆ ಒಂದು ಲಿಂಕ್ ಬರುತ್ತೆ. ಈ ರೀತಿ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು OTP ಸಬ್ಮಿಟ್ ಮಾಡಿಬಿಟ್ಟು ಮತ್ತು ಸೆಕ್ಯೂರಿಟಿ ಕೋಡ್ನ ಹಾಕ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ನಂತರ ಸಬ್ಮಿಟ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಹೋಮ್ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೆ ಹೊಸದಾಗಿ ನಿಮ್ಮ ಮೇಲ್ ID ಹಾಗೂ ಸೆಕ್ಯೂರಿಟಿ ಕೋಡ್ನ ಹಾಕಿಬಿಟ್ಟು ಲಾಗಿನ್ ಆದ ನಂತರ ಇದರಲ್ಲಿ 3ನೇ ಆಪ್ಷನ್ ಕಾಡ್ತಾ ಇದೆ ಅಲ್ವಾ, ಲಾಡ್ಜ್ ಪಬ್ಲಿಕ್ ಗ್ರೇವಿಯನ್ಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಅಂದರೆ ಇಲ್ಲಿ ಕೊಟ್ಟಿರೋದು ಬಿಟ್ಟು ನೀವೇನಾದರೂ ದೂರು ದಾಖಲು ಮಾಡೋದಾದರೆ ಐ ಅಗ್ರಿ ಅಂದ್ಬಿಟ್ಟು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಸೌಜನ್ಯ ಕೇಸ್ ಅಂತ ಅಲ್ಲ, ಯಾವುದೇ ಕುಂದುಕೊರತೆ ಇದ್ದರೆ ಈ ಪೋರ್ಟಲ್ನಲ್ಲಿ ನೀವು ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬಹುದು. ನಾವು ಸೌಜನ್ಯ ಕೇಸ್ ರಿಲೇಟೆಡ್ ಆಗಿದ್ದರಿಂದ ಹೋಮ್ ಅಫೇರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಸೆಲೆಕ್ಟ್ ಮೇನ್ ಕ್ಯಾಟಗರಿ ಅಂತ ಇದೆ ಅಲ್ವಾ, ಅದರಲ್ಲಿ ನೀವು ಅದರ್ ನ್ಯಾಷನಲ್ ಇಶ್ಯೂಸ್ ಅಂತ ಇರುತ್ತಲ್ವ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಗ್ರೇವಿಯನ್ಸ್ ಡಿಸ್ಕ್ರಿಪ್ಷನ್ನ ಬರಿಬೋದು. ಕನ್ನಡದಲ್ಲಾಗಿರಲಿ, ಇಂಗ್ಲೀಷಲ್ಲಾಗಿರಲಿ, ಹಿಂದಿಲಾಗಿರಲಿ, ನಿಮ್ಮ ಕನ್ವೀನಿಯೆಂಟ್ ಲ್ಯಾಂಗ್ವೇಜಲ್ಲಿ ನೀವು ಬರಿಬೋದು. ಮ್ಯಾಕ್ಸಿಮಮ್ 2000 ಕ್ಯಾರೆಕ್ಟರ್ ಇರುತ್ತೆ. ಯಾವುದಾದರೂ PDF ಇದ್ದರೆ ನೀವು ಅಟ್ಯಾಚ್ ಮಾಡ್ಬೋದು. ಇಲ್ಲ ಅಟ್ಯಾಚ್ ಮಾಡಿಬಿಟ್ಟು ದೆನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಲ್ರೆಡಿ ನೀವು ಫಿಲ್ ಮಾಡಿರ್ತೀರ, ಅದು ಡಿಸ್ಪ್ಲೇ ಆಗುತ್ತೆ. ಸೊ ಕರೆಕ್ಟ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಗ್ರೇವಿಯನ್ಸ್ ಅಂದರೆ ದೂರು ದಾಖಲಾಗಿದೆ. ಅದಕ್ಕೋಸ್ಕರ ಅವರು ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿರ್ತಾರೆ. ನೀವೆಲ್ಲರೂ ನೋಟ್ ಡೌನ್ ಮಾಡ್ಕೋಬೋದು ಫಾರ್ ಯುವರ್ ಫರ್ದರ್ ರೆಫರೆನ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ನಮ್ಮ ಮೊಬೈಲ್ ಫೋನ್ನಲ್ಲೇ ದೂರು ದಾಖಲು ಮಾಡ್ಬೋದು ಅಂದ್ಬಿಟ್ಟು. ಸೊ ಸೌಜನ್ಯ ಕೇಸ್ ಅಂತ ಅಲ್ಲ, ನಿಮಗೆ ಯಾವುದೇ ಕುಂದುಕೊರತೆ ಇದ್ದರೆ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬಹುದು. ಈ ಲಿಂಕ್ನ ಯೂಸ್ ಮಾಡಿಬಿಟ್ಟು ಈ ಪೋರ್ಟಲ್ಗೆ ಹೋಗ್ಬಿಟ್ಟು. ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.